ಫಿನ್ ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಶುಕ್ರವಾರ ಮತ್ತೆ ರೆಡ್ಡಲ್ಲಿ ಮಾರ್ಕೆಟು ಕ್ಲೋಸಿಂಗ್ ಆಗಿದೆ. ಅದಾನಿ ಗ್ರೂಪ್ ಆಫ್ ಸ್ಟಾಕ್ಸಿಂದ ಮತ್ತೆ ಒಂದು ನ್ಯೂಸ್ ಬಂದಿದೆ ಇವತ್ತು. ಅದು ಕೂಡ ಕೊನೆ ಟೈಮಿಗೆ ಆ್ಯಡ್ ಮಾಡುತ್ತಾ ಹೋಯಿತು. US ಸೆಕ್ಯೂರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಇದೆಯಲ್ಲ, ಇಲ್ಲಿ ಥರ ಏನು ಸೆಬಿ ಇದೆಯಾ ಅಲ್ಲಿ ಥರದವರು ಅದಾನಿ ಅವರಿಗೆ ಮತ್ತು ಗೌತಮ್ ಅದಾನಿ ಮತ್ತು ಅವರ ನೆಫ್ಯೂ ಸಾಗರ್ ಅದಾನಿ ಅವರಿಗೆ ಲೀಗಲ್ ಸಮನ್ಸ್ನ ಕೊಡೋಕ್ಕೆ ಅಂತ ಹೋಯ್ತಂತೆ. ಆಯಿತಾ, ಇದು ಇಂಡಿಯನ್ ಗೌರ್ಮೆಂಟ್ ಥ್ರೂ ಇಂದ ಡೆಲಿವರ್ ಮಾಡೋಕ್ಕೆ ಅಂತ ಹೋದ್ರಂತೆ, ಆಗಿಲ್ವಂತೆ. ಅದಕ್ಕೋಸ್ಕರ ಇವಾಗ ಡೈರೆಕ್ಟಾಗಿ ಇಮೇಲ್ ಮೂಲಕ US ಬೇಸ್ಡ್ ಲಾಯರ್ಸ್ನ ಇಟ್ಕೊಂಡು ಸಮನ್ಸ್ನ ಇಶ್ಯೂ ಮಾಡ್ತಾ ಇದ್ದಾರೆ ಅಂತ ಬಂದಿದೆ. ಇದು ಬಂದಿದ್ದು ಏನೋ ಫಾಲ್ಸ್ ಮತ್ತು ಮಿಸ್ಲೀಡಿಂಗ್ ರೆಪ್ರೆಸೆಂಟೇಷನ್ನ ಮಾಡಿದ್ದಾರೆ. ಯಾವುದ್ರ ಬಗ್ಗೆ? ಅದಾನಿ ಗ್ರೀನ್ ಎನರ್ಜಿ ಸ್ಪೆಸಿಫಿಕ್ ಸ್ಟಾಕ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಅದಾನಿ ಗ್ರೀನ್ ಎನರ್ಜಿ ಲಿಮಿಟೆಡು ಮತ್ತು ಅದಾನಿ ಗ್ರೂಪ್ ಆಫ್ ಸ್ಟಾಕ್ಸ್ ಅಂತ ಹೇಳಿದ್ದಾರೆ. ಈ ಥರ ಎಲ್ಲ ಹೇಳೋದಕ್ಕೆ ಅದಾನಿ ಗ್ರೂಪ್ ಆಫ್ ಸ್ಟಾಕ್ಸು, ಬಾಂಡ್ಸು ಯಾವ ಇರುತ್ತೆ ಇವತ್ತೆಲ್ಲ ದಬ ಅಂತ ಬಿದ್ದೋಯ್ತು. ಸೊ ಓವರಾಲ್ ನೋಡ್ತಾ ಬರೋದಾದ್ರೆ ಇವತ್ತಿನ ನಿಫ್ಟಿಯ ಟಾಪ್ ಲೂಸರ್ ಅದೇ ಆಗೋಗಿದೆ. ಅದಾನಿ ಎಂಟರ್ಪ್ರೈಸಸ್ 10.65% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ನಿಫ್ಟಿ 50ಯ ಟಾಪ್ ಲೂಸರ್ ಆಗೋಯಿತು. ಅದಾನಿ ಪೋರ್ಟ್ಸಲ್ಲಿ 7% ಕರೆಕ್ಷನ್ನು. ಕೆಲವೊಂದೆಲ್ಲ ರಿಸಲ್ಟ್ ಬಂದಿದ್ದ ದಿನನೇ ಗೊತ್ತಾಗಲ್ಲ, 2-3 ದಿನ ಆದಮೇಲೆ ಗೊತ್ತಾಗುತ್ತೆ ಅಂತ ಮಾತಾಡಿದ್ವಿ. ಇಂಡಿಗೋದಲ್ಲಿ ರೆವೆನ್ಯೂ ಚೆನ್ನಾಗಿದ್ರು ಕೂಡ ಪ್ರಾಫಿಟಬಿಲಿಟಿ ಅವ್ರದ್ದು ಜಾಸ್ತಿ ಆಗಿಲ್ಲ. ಇನ್ನೂ ಕೂಡ ಫ್ಲೈಟ್ ಡಿಲೇ ಇದ್ರದ್ದೆಲ್ಲ ಇಶ್ಯೂ ಇದೆ, ಕ್ಯಾನ್ಸಲೇಷನ್ದೆಲ್ಲ ಫೆಬ್ರವರಿ 10 ಎಲ್ಲ ಸರಿ ಮಾಡ್ಕೊತೀವಿ ಅಂತ ಹೇಳಿದ್ರು. ಅದರಲ್ಲಿ 4% ಕರೆಕ್ಷನ್ ಬಂದಿದೆ. ಝೊಮ್ಯಾಟೋದಲ್ಲಿ ದೀಪೇಂದ್ರ ಗೋಯಲ್ ಅವರು ಬಿಟ್ಬಿಟ್ಟು ಬ್ಲಿಂಕಿಟ್ ಏನು ಲೀಡ್ ಮಾಡ್ತಿದ್ರು ಅವ್ರಿಗೆ ಕೊಟ್ಬಿಟ್ಟು ಅವರು ಟೆಂಪಲ್ ಹಿಂದೆ ಹೋಗಿದ್ದಾರೆ. ಅದೇ ಡಿವೈಸ್ ಇದೆಯಲ್ಲ ಅದರಿಂದ ಹೋಗ್ತಾ ಇದ್ದಾರೆ. ಸೊ ಅವರು ಅದರಿಂದ ಆಚೆ ಬಂದಿದ್ದಾರೆ. ಸೊ ಆಲ್ಮೋಸ್ಟ್ ಒಂದು 4% ಸ್ಟೇಕ್ ಹೊಂದಿರ್ಬೋದು. ಇದನ್ನೆಲ್ಲ ಅವರು ತಗೊಂಡಾಯಿತು. ಕೆಲವರೆಲ್ಲ ಹೇಳ್ತಾ ಇದ್ದಾರೆ ಆಯಿತು ಇದರಲ್ಲಿ ಇದ್ದಿದ್ದೆಲ್ಲ ತೆಗೆದಾಯ್ತು, ಎಕ್ಸ್ಟ್ರಾಕ್ಟ್ ಮಾಡಿದ್ದಾಯಿತು, ನೆಕ್ಸ್ಟ್ ಇನ್ಯಾವುದರಲ್ಲಿ ಕಮ್ಮಿ ಜನ ಇದ್ದಾರೋ ಅಂಥ ಕೆಲಸಕ್ಕೆ ಹೋಗ್ತಾರೆ. ಈಗ ಜೆಫ್ ಬಿಜೋಸ್ ಆಗಿರ್ಬೋದು, ಈಗ ಯಾರು ಅಮೆಝಾನ್ ಲೀಡ್ ಮಾಡ್ತಿದ್ರು, ಎಲ್ಲ ದೊಡ್ಡ ಶ್ರೀಮಂತರು, ಇಲನ್ ಮಸ್ಕ್ ಅವರಾಗಿರ್ಬೋದು, ನೀವು ಯಾವುದ್ರಲ್ಲೇ ನೋಡ್ತಾ ಬರ್ತಾದ್ರು ಇದೇ ರೀತಿ. ಎಲ್ಲಿ ಅದು ಮುಗೀತು, ಅದರದ್ದೊಂದು ಸ್ಟೇಬಲ್ ಆಗಿ ಬಂತು, ಆ ಬಿಸ್ನೆಸ್ ಚೆನ್ನಾಗಾಯಿತು ಅಂದಮೇಲೆ ಅದನ್ನ ಬಿಟ್ಬಿಟ್ಟು ಅಲ್ಲಿರೋ ಲಾಭನ ತೆಕ್ಕೊಂಡು ನೆಕ್ಸ್ಟ್ಗೆ ಮೂವ್ ಆಗ್ತಾ ಹೋಗ್ತಾರೆ ಈ ಥರ ಅಂತ. ಈವನ್ ಫೋನ್ಪೇನಲ್ಲೂ ಕೂಡ ಈಗ ಮೈಕ್ರೋಸಾಫ್ಟು ಕೆಲವೊಂದೆಲ್ಲ ವಾಲ್ಮಾರ್ಟ್ ಇವ್ರದ್ದೆಲ್ಲ ಸ್ಟೇಕ್ ಇತ್ತಲ್ಲ, ಅದನ್ನು OSS ಬರ್ತಿರೋದೇ ಹೊರತು ಫ್ರೆಶ್ ಸೇಲ್ನ ಇಶ್ಯೂ ಮಾಡ್ತಾ ಇಲ್ಲ ಫೋನ್ಪೇ IPO ಬಂದ್ರು ಕೂಡ. ಯಾಕೆಂದರೆ ಅವರು ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್ ಡ್ರಾಫ್ಟ್ನ DHRP ಅಂತ ಕರಿತೀವಿ, ಅದನ್ನ ಡ್ರಾಫ್ಟ್ ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟ್ DRHP ಅಂತ ಅದನ್ನ ಫೈಲ್ ಮಾಡಿದಾರಲ್ಲ, ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದೆಲ್ಲ ನಿಫ್ಟಿನಲ್ಲಿ ಇದ್ದಿದ್ದಂಥ ನ್ಯೂಸ್. ಇವತ್ತು ಟೆಕ್ ಮಹೀಂದ್ರದಲ್ಲಿ 0.81% ಕರೆಕ್ಷನ್ ಬಂದಿದೆ. ಡಾಕ್ಟರ್ ರೆಡ್ಡಿನಲ್ಲಿ 1.49% ಕರೆಕ್ಷನ್ ಅಂತ ಇದ್ದೀನಿ, ಅಪ್ಮೌಂಟ್ ಬಂದಿದೆ. 1.49% ಅಪ್ಮೌಂಟ್ ಬಂದಿರೋದ್ರ ಮೂಲಕ ಡಾಕ್ಟರ್ ರೆಡ್ಡಿ ಇವತ್ತಿನ ಟಾಪ್ ಗೇನರ್ ಆಯಿತು. ಸುಮಾರು ಸ್ಟಾಕ್ಗಳು ಇವತ್ತು ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಆಗೋಂಥ ಸ್ಥಿತಿ ಬಂದಿದೆ ಕೊನೆ ಮೂಮೆಂಟಲ್ಲಿ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಅಂತ ನೋಡೋದಾದರೆ ಸಿಲ್ವರ್ ಪ್ರೈಸು ಮತ್ತೆ ಈಗ ಒಂದು ಆಲ್ ಟೈಮ್ ಹೈ, ಆಲ್ಮೋಸ್ಟ್ ಸೆಂಚುರಿ ಹತ್ತಿರ ಇದೆ. 99.3 ಹೋಗಿತ್ತು ನಾನು ನೋಡಿದಾಗ ಡಾಲರ್ ಟರ್ಮ್ಸಲ್ಲಿ. ಒಂದು ಔನ್ಸ್ ಅಂದರೆ ಸರಿಸುಮಾರು 32 ಗ್ರಾಮ್, 31.8 ಗ್ರಾಮ್ ಏನೋ ಬರುತ್ತೆ. ಒಂದು ಸಾರ್ವಕಾಲಿಕ ದಾಖಲೆನ ಮಾಡಿದ್ದು ಮುಂದುವರಿತಾನೆ ಇದೆ ಬೆಳ್ಳಿ. ಸೊ ಬೆಳ್ಳಿ ಮೇಲೆ ಹೋದರೆ ಹಿಂದೂಸ್ತಾನ್ ಜಿಂಕು ಕೂಡ ಅದರ ಹಿಂದೆ ಮೇಲೆ ಹೋಗ್ತಾನೆ ಇರುತ್ತೆ. ಸೊ 4% ಅಪ್ಮೌಂಟು. ಇದರಲ್ಲೂ ಕೂಡ ಅದಾನಿ ಗ್ರೂಪ್ ರಿಲೇಟೆಡ್ ಯಾವುದಿತ್ತು, ಅದಾನಿ ಗ್ರೀನಲ್ಲೇ ಇಶ್ಯೂ ಬಂದಿರೋದು, ಅಲಿಗೇಷನ್ ಅಂತ ಬಂದಿರೋದು. 14.54% ಕರೆಕ್ಷನ್ ಬಂದಿದೆ. ಅದಾನಿ ಎನರ್ಜಿ ಸೊಲ್ಯೂಷನ್ಸಲ್ಲಿ 12.12%, ಅದಾನಿ ಪವರಲ್ಲಿ 5.64%, ಅಂಬುಜಾ ಸಿಮೆಂಟ್ಸಲ್ಲಿ 5%, ಲೋಧಾ ಗ್ರೂಪಲ್ಲಿ 4%. ಅವಾಗಲೂ ಒಂದ್ಸಲ ಹಿಂಡನ್ಬರ್ಗ್ ರಿಪೋರ್ಟ್ ಬಂದಾಗ ಅದಾನಿ ಗ್ರೂಪ್ ಆಫ್ ಸ್ಟಾಕ್ಸ್ ಅಲ್ಲಾಡಿತ್ತು. ನಿಫ್ಟಿ ನೆಕ್ಸ್ಟ್ 50 ಕೂಡ ಆಡಿತ್ತು. ಯಾಕೆಂತಂದರೆ ನೀವು ಓವರಾಲ್ ನೋಡ್ತಾ ಬನ್ನಿ, ಅವ್ರದ್ದೇ ರಿಲೇಟೆಡ್. ಈಗ ಇದರಲ್ಲಿ ನೋಡಿ ಅಂಬುಜಾ ಸಿಮೆಂಟ್ ಅವ್ರದ್ದೇ, ಅದಾನಿ ಪವರು, ಅದಾನಿ ಗ್ರೀನು, ಅದಾನಿ ಎನರ್ಜಿ ಸೊಲ್ಯೂಷನ್ಸು, 1 2 3 4 ಕಂಪ್ನಿ ಇದೆ. ನಿಫ್ಟಿ 50ನಲ್ಲಿ 2 ಇದೆ, 6 ಕಂಪ್ನಿ ಇದೆ. ಸೊ 100ಅಲ್ಲಿ 6 ಕಂಪ್ನಿ ಅವ್ರದ್ದೇ ಇದೆ, ಅಂದರೆ ಡೈರೆಕ್ಟ್ ಹೋಲ್ಡಿಂಗ್ ಅಂತ ಹೇಳ್ತಾರೆ. ಇನ್ನು ಸಿಮೆಂಟು ನೀವು ಮಿಕ್ಕಿದ್ದು ಇದೆಲ್ಲ ನೀವು ನೋಡ್ತಾ ಬರೋದಾದ್ರೆ ಬೇರೆದು ಸುಮಾರು ಇದೆ. ಸೊ ಈ ಥರ ಬಂದಾಗ ನಿಫ್ಟಿನೂ ಕೂಡ ಅದನ್ನ ಡ್ರ್ಯಾಗ್ ಮಾಡ್ತಾನೆ ಇರುತ್ತೆ. ನೋಡೋಣ ಇದು ಇಲ್ಲಿಗೆ ಉಳ್ಕೊಳ್ತಾ ಇನ್ನೂ ಏನಾದ್ರು ಚೇಂಜಸ್ ಆಗುತ್ತೆ. ಯಾಕೆಂದರೆ US ಸೆಕ್ಯೂರಿಟಿ ಎಕ್ಸ್ಚೇಂಜಿಂದ ಬಂದಿರೋದು ಅಂದರೆ, ಸೊ ಇವಾಗ ಯಾವುದೋ ಒಂದು ಪರ್ಟಿಕ್ಯುಲರ್ ಗ್ರೂಪ್ ಅಲ್ಲ, ಇವಾಗ ಅಲ್ಲಿಯ US ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡೇ ಮಾಡ್ತಾ ಇರೋದು ಅಂತ ಬಂದಿದೆ ಆ ಸಮನ್ಸು. ನೋಡೋಣ ಅದೆಲ್ಲ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ. ನ್ಯಾಚುರಲ್ ಗ್ಯಾಸಲ್ಲಿ ದೊಡ್ಡದಾಗಿ ಒಂದು ಇವತ್ತು ಸೆಲ್ ಆಗಿತ್ತು, ಕೆಳಗಡೆ ಬಿದ್ದಿತ್ತು, ಆಮೇಲೆ ಮತ್ತೆ ಹಾಗೆ ಮೇಲ್ಗಡೆ ಹೋಗಿದೆ, 8% ಮೇಲ್ಗಡೆ ಹೋಗಿದೆ ಇವಾಗ. ಸೊ ತುಂಬ ವಾಲಟೈಲ್ ಆಗಿ ನಡೀತಾ ಇದೆ. ಸಿಲ್ವರು 99.696 ಹೋಗಿದೆ ಇವಾಗ, ಆಲ್ಮೋಸ್ಟ್ 100 ಸೆಂಚುರಿ ಹೊಡೆಯುತ್ತೆ ಇವತ್ತು. 89.712. ಈ ವಿಡಿಯೋ ಮುಗಿಯೋಷ್ಟೊತ್ತಿಗೆ ಆಗುತ್ತೇನೋ ಅಥವಾ ಆಲ್ರೆಡಿ ಆಗೋಗಿದೆ ಗೊತ್ತಿಲ್ಲ, ನಾನು ಚಾರ್ಟಲ್ಲಿ ನೋಡಬೇಕು. ಆಮೇಲೆ ಗೋಲ್ಡು ಈಗ ಆಲ್ಮೋಸ್ಟ್ 5,000 ನೋಡಿ, ಇದು ಯಾವತ್ತೂ ನೋಡದೇ ಇರೋಂಥ ಸ್ಥಿತಿಗೆ ಬಂದಿದೆ ಗೋಲ್ಡು ಸಿಲ್ವರು ಎಲ್ಲದೂ ಕೂಡ. ನೋಡೋಣ ಎಲ್ಲಿ ತನಕ ಹಿಂಗೆ ಮುಂದುವರಿಯುತ್ತೆ ಅನ್ನೋದು. ನೋಡಿ ಟೆನ್ಷನ್ಸ್ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಮುಂದುವರಿತಾನೆ ಇರುತ್ತೆ. ಎಲ್ಲಿ ತನಕ ಓಕೆ ಎಲ್ಲ ಆಯಿತು, ಇನ್ನು ಯುದ್ಧದ್ದು ಕಾರ್ಮೋಡ ಇಲ್ಲ, ಅವ್ರ ಮೇಲೆ ಇವ್ರ ಮೇಲೆ ಅನ್ನೋದು ಏನು ಇಲ್ಲ ಅನ್ನೋ ಆಗೋ ತನಕ ಈ ರೀತಿ ಮುಂದುವರಿತಾನೆ ಇರುತ್ತೆ. ಯಾಕೆಂದರೆ ಎಲ್ಲರೂ ಕೂಡ ಅದರಿಂದ ಆಚೆ ಬರ್ತಾ ಇದ್ದಾರೆ, ಹಾಗಾಗಿ ಅದು ಡಿಮ್ಯಾಂಡ್ನ ತೊಗೊಂಡು ಹೋಗ್ತಾನೆ ಇದೆ. ಸೊ ಇಲ್ಲಿ ಸೆಲ್ಲಿಂಗ್ ಆಗುತ್ತಾ ಅಂದರೆ, ಕರೆಕ್ಷನ್ ಬರುತ್ತಾ ಅಂದರೆ ಹಿಸ್ಟಾರಿಕಲಿ ಬಂದಿರೋದಿದೆ ಉದಾಹರಣೆ. ಬಟ್ ಈ ಸಲ
ಏನೇ ಬಂದ್ರೂ ಅದು ಬೈ ಆನ್ ಡಿಪ್ ಆಗ್ತಾಯಿದೆ. ಐ ಥಿಂಕ್ ನೆನ್ನೆನ ಮೊನ್ನೆನ ಸಿಲ್ವರ್ ಬಿದ್ದಿತ್ತು, ಒಂದು ಸ್ವಲ್ಪ ಕರೆಕ್ಷನ್ ಆಗಿತ್ತು. ಸೊ ಇಂಡಿಯನ್ ರೇಟಲ್ಲಿ ಅಂತ ನೋಡಿದ್ರೆ ಈಗ 3,34,000 3,04,000ಕ್ಕೆ 5,000ಕ್ಕೆ ಬಂದಿತ್ತು. ETF ಅಲ್ಲೆಲ್ಲ ಅದು ಇದಾಗಿತ್ತಲ್ಲ, ಅದಾದಮೇಲೆ ಹಾಗೆ ರಿಕವರಿ ಆಗ್ತಾಯಿದೆ. ಅಂದರೆ ಎವ್ರಿ ಡಿಪ್ಪು ಕೂಡ ಬೈ ಆಗ್ತಾನೆ ಇದೆ ಗೋಲ್ಡು ಸಿಲ್ವರಲ್ಲಿ. ನೋಡೋಣ ಎಲ್ಲಿ ತನಕ ಇದೇ ರೀತಿ ಆಗುತ್ತೆ ಅಂತ. ಕಾಪರಲ್ಲೂ ಕೂಡ ಇವತ್ತು ಒಂದು ಒಳ್ಳೆ ಮೂವ್ಮೆಂಟ್ ಬಂದಿದೆ. 1300 ಮೇಲ್ಗಡೆ ಕ್ಲೋಸಿಂಗ್ ಆಗಿದೆ, 3%. ಚಾರ್ಟಲ್ಲಿ ನೀವು ಪ್ಯಾಟರ್ನ್ ನೋಡಿದ್ರೆ ತುಂಬ ಒಳ್ಳೆ ಪ್ಯಾಟರ್ನ್ ಇದೆ ಅದರಲ್ಲಿ. ಕಾಪರಲ್ಲಿ ನೀವು ನೋಡ್ತಾ ಹೋಗ್ಬೋದು, ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ USD INR ಈಗ 92 ರೂಪಾಯಿ ಹತ್ತತ್ರ ಬಂದಿದೆ. ಅದು ಕೂಡ ಆಟ್ರಿಬ್ಯೂಟ್ ಮಾಡ್ತಾ ಇದೆ ಸಿಲ್ವರ್ ಗೋಲ್ಡ್ ರೇಟು ಇಂಡಿಯಾದಲ್ಲಿ ಜಂಪ್ ಆಗೋಕ್ಕೆ. ಯಾಕೆಂದರೆ ಡಾಲರ್ ಬೆಲೆ ಜಾಸ್ತಿ ಆಗ್ತಾ ಇದೆ, ರುಪಿ ಕುಸಿತ ಬರ್ತಾ ಇದೆ ಅಂದರೆ ಅದು ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾನೆ ಇರುತ್ತಲ್ವಾ. ಸೊ ಇದಿಷ್ಟು ಕ್ರೂಡು ಒಳ್ಳೆ ರೀತಿಯಂತ ಫಾಲ್ ಆಗಿತ್ತು. ಈಗ ಮತ್ತೆ 5,600 ಮೇಲೆ, ಹಿಂದೆ ಯಾವತ್ತೂ ಆಗೇ ಇರಲಿಲ್ಲ, ನಿಮ್ಗೆ ಗೊತ್ತಿದೆ 5,600 ಲೆವೆಲ್ ಅಂತ ಮಾತಾಡ್ತಾ ಇದ್ವಿ. ಆ 5,600 ಲೆವೆಲ್ ಮೇಲ್ಗಡೆ ಕ್ಲೋಸಿಂಗ್ ಆಗಿದೆ. ಅದೇ ರೀತಿಯಾಗಿ ಉಳಿಸ್ಕೊಳುತ್ತಾ ಏನು ಅಂತ ನೋಡೋಣ. ಯಾಕಂದರೆ ಸೋಮವಾರ ನಮ್ಮ ಮಾರ್ಕೆಟ್ ಬಂದಿರುತ್ತೆ, ಆದರೆ ಗ್ಲೋಬಲ್ ಮಾರ್ಕೆಟ್ ಎಲ್ಲ ಫಂಕ್ಷನಿಂಗ್ ಇರುತ್ತೆ. ನಮ್ಮದು ರಿಪಬ್ಲಿಕ್ ಡೇ ಅಂತ ಸೋಮವಾರ ರಜೆ ಇದೆ. ಸೊ ಲಾಂಗ್ ವೀಕೆಂಡು. ಸೊ ನಿಫ್ಟಿ ಎಕ್ಸ್ಪೈರಿಗೆ ಡೈರೆಕ್ಟಾಗಿ ಓಪನ್ ಆಗ್ತೀವಿ ನಾವು 27ನೇ ತಾರೀಕು. ಸೊ ಅವತ್ತು ದೊಡ್ಡದಾಗಿ ಶಾರ್ಪಾಗಿ ಒಂದು ತೀಟಾಟಿಕೆ ಆಗಿರುತ್ತೆ ನಿಫ್ಟಿನಲ್ಲಿ. ಹಾಗಾಗಿ ಪೊಸಿಷನ್ ಯಾರಾದರೂ ಕ್ಯಾರಿ ಮಾಡಿದ್ರೆ ಅಂದರೆ ದಯವಿಟ್ಟು ಹುಷಾರಾಗಿರಿ. ಗಿಫ್ಟ್ ನಿಫ್ಟಿ 25,000, ಇವತ್ತು 25,000 ಮುರಿದೋಯ್ತನೋ ಅಂತ ಅನ್ಕೊಂಡೆ ಸೆಕೆಂಡ್ ಹಾಫಲ್ಲಿ. ಇವತ್ತು ಒಂದು ಒಳ್ಳೆ ರೀತಿಯಿಂದ ಮೂವ್ಮೆಂಟ್ ಆಗ್ತಾಯಿತ್ತು. ಒಂದು ಲೋವರ್ ಹೈ ಲೋವರ್ ಲೋ ಪ್ಯಾಟರ್ನ್ ಅಂತ ನೀವು ನೋಡ್ತಾ ಬರೋದಾದ್ರೆ ಆ ರೀತಿ ಬರ್ತಾಯಿತ್ತು. ಆದರೆ 25,200 ಯಾವಾಗ ಶಾರ್ಪಾಗಿ ಬಿತ್ತು ಅಲ್ಲಿಂದ ಒಂದು 100-150 ಪಾಯಿಂಟ್ಸು ಕೆಳಗಡೆ ಬಂದು 25,048ರಲ್ಲಿ ಬಂದು ಕ್ಲೋಸಿಂಗ್ ಆಗಿದೆ ಇವತ್ತು. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಕೂಡ 58,500 ಮುರ್ಕೊಂಡು 58,473ರಲ್ಲಿ ಕ್ಲೋಸಿಂಗ್ ಆಗಿದೆ. ಸೆನ್ಸೆಕ್ಸು 81,500 ಆಸ್ಪಾಸಲ್ಲಿ ಕ್ಲೋಸಿಂಗ್ ಆಗಿದೆ. ಮುಂದಿನ ವಾರ ಎಲ್ಲದರದ್ದು ಕೂಡ ಎಕ್ಸ್ಪೈರಿ, ಬರೀ ನಿಫ್ಟಿ ಅಲ್ಲ, ಯಾವುದು ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ ಎಲ್ಲದರದ್ದು ಕೂಡ ಎಕ್ಸ್ಪೈರಿ. ನೋಡೋಣ ಆಪ್ಷನ್ ಚಾನಲ್ಲಿ ಒಂದೊಂದಿನಾಗೆ ನೋಡ್ಕೊತ ಬರೋಣ. ಸೊ ಇವತ್ತಿಂದು ಡೇಟಾ ಬಂದಿದೆಯಾ? FIDI ಡೇಟಾದು ಇನ್ನೂ ಬಂದಿಲ್ಲ. ಸೊ ನಿನ್ನೆ ಈ ಥರ ಇದ್ದರು ಕ್ಲೈಂಟ್ ಬುಲಿಶ್ ಆಗಿದ್ದಾರೆ, ಪ್ರೋ FIಗಳು ಅದನ್ನ ಯೂಟಿಲೈಸ್ ಮಾಡ್ಕೊತಾನೆ ಇದ್ದಾರೆ. ಓವರಾಲ್ ನೋಡ್ತಾ ಬರೋದಾದ್ರೆ ಇವತ್ತು ಅಡ್ವಾನ್ಸ್ ಡಿಕ್ಲೈನೇ ಜಾಸ್ತಿ ಇತ್ತು. ಬ್ಯಾಂಕ್ ನಿಫ್ಟಿನಲ್ಲಿ ಕಂಪ್ಲೀಟ್ 14 ಸ್ಟಾಕನ್ನು ಕೂಡ ಇವತ್ತು ರೆಡ್ಡಲ್ಲೇ ಕ್ಲೋಸಿಂಗ್ ಆಗಿದೆ. ನಿಫ್ಟಿನಲ್ಲೂ ಕೂಡ 12 ಸ್ಟಾಕ್ಗಳು ಪಾಸಿಟಿವ್ ಆಗಿತ್ತು, ಮಿಕ್ಕಿದ್ದೆಲ್ಲದು ಕೂಡ ನೆಗೆಟಿವ್ ಆಗೇ ಇದೆ. ಸೊ ಇವತ್ತಿನ ಟಾಪ್ ಲೂಸರ್ ಅಂತ ನೋಡೋದಾದ್ರೆ ರಿಯಾಲಿಟಿ ಸೆಕ್ಟರ್ ಟಾಪ್ ಲೂಸರ್ ಆಗಿದೆ ಇವತ್ತು. IT 0.26% ಬಿದ್ದಿರೋದ್ರ ಮೂಲಕ ಅದೇ ಇವತ್ತಿನ ಟಾಪ್ ಗೈನರ್ ಅಂತ ಹೇಳ್ತೋಬೇಕಂದ್ರೆ ಎಲ್ಲ ಸೆಕ್ಟರಲ್ಲೂ ಕೂಡ ಇನ್ಕ್ಲೂಡಿಂಗ್ ಮಿಡ್ ಕ್ಯಾಪ್ ನಿಫ್ಟಿ ಎಲ್ಲದರಲ್ಲೂ ಕೂಡ ಇವತ್ತು ಕರೆಕ್ಷನ್ ಬಂದಿದೆ. ಮಾರ್ಕೆಟು ಮತ್ತೆ ವಾಲಟೈಲ್ ಆಗಿದೆ. ನೋಡಿ, ನಿನ್ನೆ ಗ್ರೀನ್ ಆಗಿತ್ತು ಸುಮಾರು ಸೆಕ್ಟರ್ಗಳು, ಮೊನ್ನೆನೂ ಕೂಡ ಚೆನ್ನಾಗಿತ್ತು, ಆದರೆ ಇವಾಗ ವಾಪಸ್ ಆಗಿದೆ. ಬ್ಯಾಂಕ್ ನಿಫ್ಟಿನಲ್ಲಿ ಚಾರ್ಟ್ ಮಾತಾಡೋಗಿಲ್ಲ ನೀವು ಬಟ್ ನೀವು ವೀಕ್ಲಿ ಕ್ಯಾಂಡಲ್ ಮಂತ್ಲಿ ಕ್ಯಾಂಡಲ್ ಅನಾಲಿಸಿಸ್ ಮಾಡ್ತಾರೆ. ಒಂದು ಟ್ರೆಂಡ್ ಲೈನ್ ಬರ್ತಾ ಇದೆ, ಯಾವಾಗಿಂದ ಕೋವಿಡಿಂದ ಬಂದಿರುವಂಥ ಟ್ರೆಂಡ್ ಲೈನು. ಒಂದ್ಸಲ ಬೀಟ್ ಆಗಿತ್ತು ಲಾಸ್ಟ್ ಇಯರ್, ಅದನ್ನು ಬಿಟ್ಟರೆ ಯಾವಾಗಲೂ ಅದನ್ನ ಮತ್ತೆ ವಾಪಸ್ ರಿಕವರ್ ಆಗಿ ಮೇಲ್ಗಡೆ ಬಂದಿದೆ. ಇವತ್ತಿನ ಕ್ಲೋಸಿಂಗು ಎಕ್ಸಾಕ್ಟಾಗಿ ಆ ಟ್ರೆಂಡ್ ಲೈನ್ ಹತ್ರ ಬಂದು ಕ್ಲೋಸಿಂಗ್ ಆಗಿದೆ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ನಿಫ್ಟಿದು ನೋಡ್ತಾ ಬರೋದಾದರೆ ಒಂದಿಷ್ಟು ಪೊಸಿಷನ್ಗಳನ್ನು ತೆಕ್ಕೊಂಡಿದ್ದಾರೆ. PCR ನೆಗೆಟಿವ್ ಅಂತ ಹೇಳ್ತಾ ಇದೆ. ಬಟ್ 1.6 CRಗಿಂತಲೂ ಜಾಸ್ತಿ OI ಬಿಲ್ಡಪ್ ಆಗಿರೋದು 25,500. ಸೊ 25,500 ಒಂದು ದೊಡ್ಡ ರೆಸಿಸ್ಟೆನ್ಸ್ ಆಗಿ ಉಳ್ಕೊಂಡಿದೆ. ಅದೇ ರೀತಿಯಾಗಿ 25,300ರಲ್ಲೂ ಕೂಡ 1.2 CR ಒಂದು OI ಆಗಿದೆ. ಬಟ್ ಇವತ್ತಿಂದ ಆಗಿರೋದನ್ನ ಹೇಳ್ತಾ ಇರ್ತೀನಿ. ಇದು OI ಡೇಟಾ ಅನ್ನೋದು ಡೈನಮಿಕ್ ಡೇಟಾ ಆಗಿರುತ್ತೆ. ಇದನ್ನು ನೋಡಿಕೊಂಡು ನೀವು ಯಾವುದೇ ಡಿಸಿಷನ್ ಮಾಡೋಕ್ಕಾಗೋದಿಲ್ಲ. ಮಾರ್ಕೆಟ್ ಓಪನ್ ಆಗೋ ಟೈಮಲ್ಲಿ ಮತ್ತೆ ನ್ಯೂಸ್ಗಳು ಬಂದಿರುತ್ತೆ, ಮತ್ತೆ ಗ್ಲೋಬಲ್ ಸೆಂಟಿಮೆಂಟ್ ಚೇಂಜಸ್ ಆಗಿರ್ಬೋದು. ಶನಿವಾರ, ಭಾನುವಾರ, ಸೋಮವಾರ ಅಷ್ಟೊತ್ತಿಗೆ ಪೊಸಿಷನ್ಗಳು ಕೂಡ ಆಚೆ ಈಚೆ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಕ್ಲೋಸಿಂಗ್ ಬೇಸಿಸ್ ಮೇಲೆ ಏನಿರುತ್ತೆ ಅದನ್ನ ಮಾತಾಡ್ತಾ ಇರ್ತೀವಿ, ಆದರೆ ಇದೇ ಹಿಂಗೆ ಆಗುತ್ತೆ ಅನ್ನೋದನ್ನ ಹೇಳೋಕ್ಕೆ ಆಗೋದಿಲ್ಲ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಇದೆ ಅಲ್ವಾ, ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಅದನ್ನು ನೀವು ನೋಡ್ತಾ ಬರೋದಾದರೆ ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ಪೊಸಿಷನ್ಗಳು ಕಮ್ಮಿ ಆಗಿಬಿಟ್ಟಿದೆ ಇವಾಗ. ಯಾಕೆಂದರೆ ಮಂತ್ಲಿ ಎಕ್ಸ್ಪೈರಿ ಅಂತ ಶಿಫ್ಟ್ ಆದಾಗಿಂದ 14 ಲಕ್ಷ ಪೊಸಿಷನ್ನು 59,500ರಲ್ಲಿದೆ. ಅದೇ ರೀತಿಯಾಗಿ ಫಿನ್ ನಿಫ್ಟಿ ನೋಡ್ಕೊಂಬರೋಣ. ಫಿನ್ ನಿಫ್ಟಿನಲ್ಲಿ 1.2 ಲ್ಯಾಕ್ಸ್ ಅಷ್ಟೇ ಇದೆ. ಅಫ್ಕೋರ್ಸ್ ಇವಾಗ ಅಂದರೆ ಮಂತ್ಲಿ ಎಕ್ಸ್ಪೈರಿ ಅಂತ ಆದಾಗ ಇಂಟ್ರೆಸ್ಟ್ಗಳು ಕೂಡ ಕಮ್ಮಿ ಆಗಿರುತ್ತೆ. ಅದೇ ರೀತಿಯಾಗಿ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಕೂಡ ಆಲ್ಮೋಸ್ಟ್ ಒಂದು 10 ಲ್ಯಾಕ್ಸ್ ಇದೆ. ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಇವತ್ತು 13,000ದಲ್ಲಿ ಪೊಸಿಷನ್ನು ಅನ್ವೈಂಡಿಂಗ್ ಆಗಿರೋದು ಕಾಣಿಸ್ತಾ ಇದೆ. ನೋಡಿ, ಕೆಲವೊಂದು ಡೇಟಾಗಳು ನೀವು OIನಲ್ಲಿ ನೋಡೋದಾದರೆ ನೋಡಿ, ಮಿಡ್ ಕ್ಯಾಪ್ ನಿಫ್ಟಿ ಈಗಲೂ ಕೂಡ ಪಾಸಿಟಿವ್ ಆಗಿ ಇರೋ ಥರ ಕಾಣಿಸ್ತಾ ಇದೆ ಆಸ್ ಪರ್ OI ನೋಡೋದಾದರೆ ನಾನು ಹೇಳ್ತಾ ಇರೋಂಥದ್ದು. ಅದೇ ರೀತಿಯಾಗಿ ಫಿನ್ ನಿಫ್ಟಿ ಕೂಡ ಪಾಸಿಟಿವ್ ಆಗಿದೆ. ಆದರೆ ಬ್ಯಾಂಕ್ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿನೂ ಕೂಡ ನಿಫ್ಟಿಗಿಂತ ಪರವಾಗಿಲ್ಲ ಅನ್ನೋ ಥರ ಇದೆ. ಆದರೆ ನಿಫ್ಟಿ ಮಾತ್ರ ಈ ರೀತಿ ಇದೆ. ಯಾಕೆಂದರೆ ಜಾಸ್ತಿ ಒಂದಿಷ್ಟು ವಾಲ್ಯೂಮ್ಗಳಾಗಲಿ OIಗಳಾಗಲಿ ನಮಗೆ ನಿಫ್ಟಿನಲ್ಲೇ ಸಿಗ್ತಾ ಇದೆ. ಯಾವಾಗ ವೀಕ್ಲಿ ಎಕ್ಸ್ಪೈರಿಗಳು ನಿಂತು ಹೋಯ್ತೋ ಬೇರೆ ಇಂಡೆಕ್ಸ್ಗಳಲ್ಲಿ ಅವತ್ತು ಎಕ್ಸ್ಪೈರಿ ದಿನ ಬರ್ಬೋದು ಮೂಮೆಂಟು, ಆದರೆ ಪೊಸಿಷನ್ನ ಜಾಸ್ತಿ ಕ್ಯಾರಿ ಮಾಡೋವಂಥದ್ದು ಸಾಮಾನ್ಯವಾಗಿ ನಿಫ್ಟಿನಲ್ಲೇ ಇರ್ತಾರೆ. ಅದೇ ರೀತಿಯಾಗಿ ಎಕನಾಮಿಕ್ ಕ್ಯಾಲೆಂಡರ್ ಅಂದರೆ ಏನಿಲ್ಲ. ಇವಾಗ ಟ್ರಂಪ್ ಅವ್ರನ್ನ ಯಾರ್ಯಾರು ಇವಾಗ ಇಲಾನ್ ಮಸ್ಕ್ ಅವರು PACನ ಅಥವಾ PIC ಪೀಸ್ ಆ ಥರನ ಅಂತ ಅವರೇ ಕಾಮಿಡಿ ಮಾಡಿಬಿಟ್ಟಿದ್ದಾರೆ. ಸೊ ಆ ಥರದ್ದೆಲ್ಲ ನಡೀತಾ ಇದೆ. ಸುಮಾರು ದೇಶಗಳು ಅವ್ರದ್ದೇನೊಂದು ಪೀಸ್ ಬೋರ್ಡ್ ಅಂತ ಮಾಡಿದಾರಲ್ಲ, ಅದರಲ್ಲಿ ನೋಡಿ ಪಾಕಿಸ್ತಾನ 75 ಕಂಟ್ರಿಗೆ ವೀಸಾನ ಬ್ಯಾನ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಅದರಲ್ಲಿ ಪಾಕಿಸ್ತಾನ ಇತ್ತು. ಈಗ ನಾವು ಹೌದು ನಿಮ್ಮ ಪೀಸ್ ಸಬ್ಮಿಟಿಗೆ ಬರ್ತೀವಿ ಓಕೆ ಅಂತ ಹೇಳ್ತೀವಿ ಅನ್ನೋದ್ರಲ್ಲೂ ಮತ್ತೆ ಪಾಕಿಸ್ತಾನ ಸೇರ್ಕೊಂಡಿದೆ. ಇದು ಯಾವ ಥರ ಒಂದು ಐರನಿ ಅಂತ ಗೊತ್ತಿಲ್ಲ ಪಾಕಿಸ್ತಾನದ್ದು. ಡಿಫೆನ್ಸ್ ಮಿನಿಸ್ಟ್ರಲ್ಲಿ ಯಾವುದೋ ಹೋಗಿ ಪಿಜ್ಜಾ ಹಟ್ಟನ್ನು ಓಪನ್ ಮಾಡಿದ್ರಂತೆ. ಅದು ನೋಡಿದ್ರೆ ಆ ಪಿಜ್ಜಾ ಹಟ್ಟೆ ಹೇಳಿದೆ ಇದು ನಮ್ಮದು ಒರಿಜಿನಲ್ ಸ್ಟೋರೇ ಅಲ್ಲ ಅಂತ. ದಿನಾ ಒಂದೊಂದು ಏನೋ ಒಂದು ಮಾಡ್ಕೊತಾನೆ ಇರ್ತಾರೆ, ಏನು ಕತೆ ಅಂತ ಗೊತ್ತಿಲ್ಲ. ಇಂಡಿಯಾ, ರಷ್ಯಾ, ಚೈನಾ ಎಲ್ಲರೂ ಕೂಡ
ಹೌದು ಅಂತಲೂ ಹೇಳಿಲ್ಲ, ನಾವು ಸೇರ್ತೀವಿ ಅಂತಲೂ ಹೇಳಿಲ್ಲ, ಸೇರಲ್ಲ ಅಂತಲೂ ಹೇಳಿಲ್ಲ, ನಾವೇನೂ ಪ್ರತಿಕ್ರಿಯೆ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಆದರೆ ಕೆಲವೊಂದು ದೇಶಗಳು ಸ್ವೀಡನ್ ಆಗಿರ್ಬೋದು, ಫ್ರಾನ್ಸ್ ಆಗಿರ್ಬೋದು, ಅಲ್ಲಿರೋದು ಖಡಾಖಂಡಿತವಾಗಿ ನಾವು ನಿಮಗೆ ಪೀಸ್ ಬೋರ್ಡಿಗೆ ಸೇರಲ್ಲ ಅಂತಲೇ ಹೇಳ್ಬಿಟ್ಟಿದ್ದಾರೆ ಅವರು, ಆಯಿತಾ. ಸೊ ಈ ರೀತಿಯಾಗಿ ಬಂದು ಕೂತಿದೆ. ಇವಾಗ ಇಂಡಿಯಾ ಸೇರದೇ ಇರೋದಕ್ಕೆ ಅಫ್ಕೋರ್ಸ್ ಯಾಕೆ ಸೇರ್ಬೇಕು ಹೇಳಿ, ಇನ್ನೂ ಟ್ರೇಡ್ ಡೀಲ್ ಮುಗ್ಸೋಕ್ಕಾಗಿಲ್ಲ. ಜೊತೆಗೆ ಅವರೊಬ್ಬರನ್ನ ಡಿಪ್ಲೊಮೆಸಿ ಮಾಡೋಕ್ಕೆ ಬರೋಂಥದ್ದು, ನಾವು ಅದರಲ್ಲಿ ಅಂತರ ಕಾಯ್ದುಕೊಳ್ಳೋದು ಒಳ್ಳೆಯದೇ. ಜೊತೆಗೆ ಏನಿದೆ ಅಂತಂದರೆ, ಈಗ ಪಾಕಿಸ್ತಾನ ಬಂದಿದೆಯಲ್ಲ, ನಾವು ಬಂದುಬಿಟ್ರೆ ಮುಂದೆ ಏನಾದರೂ ಒಂದು, ಈಗ ಇವ್ರು ಹಿಂಗೆ ಇರ್ತಾರೆ ಅಂತ ಹೇಳಕ್ಕೆ ಬರಲ್ವಲ್ಲ ಪಕ್ಕದವರು. ಸೊ ಏನೋ ಒಂದು ಕಿರಿಕ್ ಮಾಡಿದ್ರು ಅಂತಂದರೆ ಅವಾಗ ಏನೇ ಆ್ಯಕ್ಷನ್ ತೊಗೊಳಕ್ಕೆ ಇಲ್ಲ, ನೀವು ಈ ಚೌಕಟ್ಟಲ್ಲಿ ಇದ್ದೀರಾ ಅಂತ ಹೇಳ್ಬಿಟ್ರು ಅಂತಂದರೆ ಏನು ಮಾಡೋಕ್ಕಾಗತ್ತೆ. ನೀವು ಪೀಸ್ ಬೋರ್ಡಿಗೆ ಬಂದಿದ್ರಿ, ನಿಮಗೆ ಸ್ಯಾಂಕ್ಷನ್ ಹಾಕ್ಬಿಡ್ತೀವಿ, ನೀವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂದರೆ ಅದಕ್ಕೋಸ್ಕರ ಅಮೇರಿಕಾ ಅವ್ರ ಬಾಸ್ ಅಂತ ಅಂದ್ಕೊಂಡಿರ್ಬೋದು ಇಡೀ ಜಗತ್ತಿಗೆ. ಆದರೆ ಏಷ್ಯನ್ ಕಂಟ್ರೀಸು ಕೂಡ ಈ ಥರ ಒಂದು ಒಗ್ಗಟ್ಟಾಗಿರೋವಂಥದ್ದು ಇವಾಗ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಯಾಕೆಂದರೆ ಥ್ರೆಟ್ ಮಾಡಿ ಯಾರೋ ಒಬ್ಬರ ಮೇಲೆ ದಬ್ಬಾಳಿಕೆ ಮೇಲೆ ನಡಿ, ಯಾವುದು ಹಿಂದಿನ ಕಾಲದಲ್ಲಿ ಮಾಡ್ತಾಯಿದ್ರಲ್ಲ ಆ ಥರ ಮಾಡ್ತಾಯಿದ್ದಾರೆ ಇವರು ಟ್ರಂಪ್ ಅವರು. ಆ ರೀತಿಯಾಗಿ ವರ್ಕ್ ಆಗೋದಿಲ್ಲ ಯಾವುದರಲ್ಲೂ ಕೂಡ. ಒಂದು ಸೌಹಾರ್ದಿತವಾಗಿ ನಮಗೂ ಬೇರೆಯವ್ರ ಮೇಲೆ ನೀಡಿರುತ್ತೆ, ಬೇರೆಯವ್ರಿಗೂ ನಮ್ಮ ಮೇಲೆ ನೀಡಿರುತ್ತೆ. ಆ ಥರ ಹೋದರೆ ಗ್ಲೋಬಲ್ ಪಾಲಿಟಿಕ್ಸ್ ಚೆನ್ನಾಗಿ ಹೋಗ್ತಾ ಹೋಗುತ್ತೆ. ಇಲ್ಲ ನಾವು ಹೆಂಗೆ ಮಾಡಿದಂಗೆ ಮಾಡಬೇಕು, ನೀವು ಹಂಗೆ ಹೆಂಗೆ ಅಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, JP Morgan ಕಂಪ್ನಿಗೆ ಇವ್ರದ್ದೇನೋ ಅಕೌಂಟ್ ಇತ್ತಂತೆ ಟ್ರಂಪ್ ಅವ್ರದ್ದು, ಆಯಿತಾ. ಇವ್ರದ್ದು 2021 ಎಲೆಕ್ಷನ್ ಆದಮೇಲೆ ಪೊಲಿಟಿಕಲ್ ರೀಸನ್ಸಿಗೆ ಕ್ಲೋಸ್ ಮಾಡಿದ್ದಾರೆ, ನನ್ನನ್ನು ಕೇಳೇ ಇಲ್ಲ ಏನೂ ಇಲ್ಲ ಅಂತೇಳಿ $5 ಬಿಲಿಯನ್ ಅವ್ರ ಮೇಲೆ ಲಾ ಸೂಟ್ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಹೇಳಿದ್ದಾರೆ. ಯಾವುದು JP Morgan ಬ್ಯಾಂಕ್ ಮೇಲೆ. ಸೊ ಆ ಥರ ಆಗೋಗಿದೆ ಅವ್ರದ್ದು ಕತೆ. ನೋಡೋಣಂತೆ. 78 ವರ್ಷ ಇವಾಗ, 78-79 ವರ್ಷ. ಸೊ ಆ ಥರ ನಡೀತಾ ಇದೆ. ಹಿಂದೆ ಬೈಡನ್ ಅವ್ರು ಬಂದಾಗಲೂ ಕೂಡ ಅದೇ ರೀತಿ ಆಗಿತ್ತು, ಅದೊಂಥರ ಕಾಮಿಡಿ ಆಗಿತ್ತು. ಅವ್ರೇನೋ ಮಾತಾಡೋಕ್ಕೆ ಬರ್ತಿಲ್ಲ, ಏನೂ ಇಲ್ಲ ಏನೊಂದು, ಇವ್ರದ್ದು ಮಾತಾಡೋದು ವಿಪರೀತ ಅಂತ ಆಗೋಗಿದೆ. ಸೊ ಅಮೆರಿಕದಲ್ಲಿ ಯಾಕೋ ಪ್ರೆಸಿಡೆಂಟ್ಗಳು ಬರ್ತಾ ಅವ್ರದ್ದೇನು ಒರಿಜಿನಲ್ ಸ್ಟ್ಯಾಂಡರ್ಡ್ ಇತ್ತು ಆ ಗ್ಲೋಬಲ್ ಸ್ಟ್ಯಾಂಡರ್ಡಲ್ಲಿ ಅವರೇ ಕೆಳಗಡೆ ಹೋಗೋ ಥರದ್ದು ಸಿಚುವೇಶನ್ ಕಾಣಿಸ್ತಾ ಇದೆ. ರಿಸಲ್ಟ್ ಕ್ಯಾಲೆಂಡರ್ ಅಂತ ನೋಡಿದ್ರೆ 204 ಕಂಪ್ನಿಗಳು ಪಾಸಿಟಿವ್ ರಿಸಲ್ಟ್ಸ್ ಕೊಟ್ಟಿದೆ, 166 ಕಂಪ್ನಿಗಳು ನೆಗೆಟಿವ್ ರಿಸಲ್ಟ್ಸ್ ಕೊಟ್ಟಿದೆ. ಸೊ ಇವತ್ತು JSW ಸ್ಟೀಲು, ಶ್ರೀರಾಮ್ ಫೈನಾನ್ಸು, BPCL, ಅದಾನಿ ಗ್ರೀನ್ ಎನರ್ಜಿ ಎಲ್ಲರೂ ಬಂದಿತ್ತು. ಯಾವುದು ಕೂಡ ಅಂಥ ಒಂದು ದೊಡ್ಡ ರಿಸಲ್ಟ್ ಅಂತ ಬಂದಿರೋಂಗೆ ಕಾಣಿಸ್ತಾ ಇಲ್ಲ. ಬೆಸ್ಟ್ ಪರ್ಫಾರ್ಮರ್ ಅಂತ ನೋಡೋದಾದರೆ ಯಾವುದು ಇವತ್ತಿನ ಹೊಸದು ಅಡಿಷನ್ ಆಗಿಲ್ಲ. ಪೂನಾವಾಲಾ ಫೈನಾನ್ಸ್ ಅಂದಾಗ ನೆನಪಾಯಿತು. RCBದೇನೋ ಓನರ್ಶಿಪ್ ನಡೀತಾ ಇದೆಯಲ್ಲ, ಬೆಂಗಳೂರಲ್ಲಿ ನಡೆಸಲ್ಲ, ನಾವು ಪುಣೆಗೆ ಹೋಗ್ತೀವಿ ಅಂತ RCB ಮ್ಯಾನೇಜ್ಮೆಂಟೇ ಹೇಳ್ತಾ ಇದ್ದಾರೆ ಅಂತ ವೆಂಕಟೇಶ್ ಪ್ರಸಾದ್, ಈಗಿನ ಚಿನ್ನಸ್ವಾಮಿ KCB ಕರ್ನಾಟಕ ಕ್ರಿಕೆಟ್ ಬೋರ್ಡ್ ಸ್ಟೇಡಿಯಂ ಪ್ರೆಸಿಡೆಂಟ್ ಹೇಳಿದರು. ಅದ್ರ ತಕ್ಕಂಗೆ ಪೂನಾವಾಲಾ ನಿಮಗೆ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇದಿದೆಯಲ್ಲ, ಕೋವಿಡ್ ಟೈಮಲ್ಲಿ ವ್ಯಾಕ್ಸಿನ್ ಎಲ್ಲ ಬಂತಲ್ಲ, ಸೀರಮ್ ಇನ್ಸ್ಟಿಟ್ಯೂಟು, ಅವರು ದೊಡ್ಡ ಬಿಡ್ ಮಾಡೋಕ್ಕೆ ರೆಡಿ ಇದ್ದಾರೆ RCB ತೊಗೊಳಕ್ಕೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಅದೇನು ಕತೆ ಅಂತ ಗೊತ್ತಿಲ್ಲ. ಬೆಂಗಳೂರು ಅಂತ ಇದ್ದರೆ ಆದರೂ ಅಟ್ಲೀಸ್ಟ್ ಒಂದು ಸೆಂಟಿಮೆಂಟ್ ಇರುತ್ತೆ. ಇಲ್ಲ ಅಂತಂದರೆ ಯಾರೋ ಪ್ಲೇಯರ್ಸ್ ಅಂತೂ ಮೊದಲಿಂದನೂ ಕಮ್ಮಿನೇ ಆಗ್ತಾ ಇತ್ತಲ್ವ. ಸೊ ಅದೇ ರೀತಿಯಾಗಿ ನೋಡೋಣ. ಒಟ್ಟಿನಲ್ಲಿ ಕಪ್ ಅಂತೂ ಗೆದ್ದಿದ್ದಾರಲ್ಲ. ಅದೇ ರೀತಿಯಾಗಿ 24 ಜನವರಿ ಅಂತ ನಾವು ನೋಡ್ತಾ ಬರೋದಾದರೆ, ಕೋಟಕ್ ಮಹೀಂದ್ರ ಬ್ಯಾಂಕು ನಾಳೆ ರಿಸಲ್ಟ್ಸ್ ಬರ್ತಾ ಇದೆ. ಅಲ್ಟ್ರಾಟೆಕ್ ಸಿಮೆಂಟಲ್ಲಿ ರಿಸಲ್ಟ್ ಇದೆ, ಎಲ್ಲ ಶನಿವಾರಕ್ಕೆ ಇಟ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಭಾನುವಾರ ಯಾವುದೋ ಒಂದೇ ಕಂಪ್ನಿ ಇದೆ, ಸೋಮವಾರ ಆಕ್ಸಿಸ್ ಬ್ಯಾಂಕಿಂದಿದೆ ರಜದ ದಿನ, ಮಂಗಳವಾರ ಏಷ್ಯನ್ ಪೇಂಟ್ಸು, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸು, ವೋಡಾಫೋನ್ ಐಡಿಯಾ, ಮ್ಯಾರಿಕೋ, ಆಲ್ಮೋಸ್ಟ್ ಎಲ್ಲ FMCG ಮೇಜರ್ FMCG, ವಿಶಾಲ್ ಮೆಗಾಮಾರ್ಟು, FMCG ಕಂಪ್ನಿಗಳದ್ದೆಲ್ಲ ಯಾವತ್ತಿದೆ, ಮಂಗಳವಾರ ಇದೆ. ನೋಡೋಣ FMCG ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾ ಹೋಗುತ್ತೆ ಅಂತ. ಸೊ ಇದನ್ನು ಬಿಟ್ಟು ಸ್ಪೆಸಿಫಿಕ್ ಆಗಿ ನ್ಯೂಸ್ ಅಂತ ಏನೂ ಇಲ್ಲ. GSTದು ಇದರದ್ದೆಲ್ಲ ಕ್ವಾರ್ಟರ್ಲಿ ಡೇಟಾ ಇನ್ಮೇಲಿಂದ ಇಶ್ಯೂ ಮಾಡ್ತಾರೆ ಅಂತ ಕೇಳ್ಪಟ್ಟೆ ಸುದ್ದಿ. ಇನ್ನೂ ಮೋರಾಗಿ ಇನ್ನೂ ಅಕ್ಯುರೇಟಾಗಿ ಡೇಟಾ ಬರಲಿ ಅನ್ನೋ ಒಂದು ಕಾರಣದಿಂದಾಗಿ ಕ್ವಾರ್ಟರ್ಲಿ ಡೇಟಾ ಬರುತ್ತೆ ಅಂತ ಒಂದು ಸುದ್ದಿ ಬಂದಿತ್ತು. ಅದನ್ನು ಬಿಟ್ಟರೆ ಅಮೆರಿಕನ್ ಮಾರ್ಕೆಟು ನೆನ್ನೆ ಚೆನ್ನಾಗೇ ರಿಕವರ್ ಆಗಿತ್ತು. ಇವತ್ತು ಯಾವ ರೀತಿ ಆಗುತ್ತೆ ಅನ್ನೋದನ್ನು ನೋಡ್ತಾ ಹೋಗಬೇಕು. ಅಮೆರಿಕನ್ ಮಾರ್ಕೆಟು ಫ್ಯೂಚರ್ಸ್ ಎಲ್ಲ ಓಪನ್ ಆಗಿರುತ್ತಲ್ಲ, ನೋಡೋಣ. ಸೊ ಅಮೆರಿಕನ್ ಮಾರ್ಕೆಟಲ್ಲಿ ಫ್ಯೂಚರ್ಸ್ ನೆಗೆಟಿವು, ಓಕೆ, ಮಾರ್ಕೆಟು ಅವ್ರದ್ದು ಕೂಡ ನೆಗೆಟಿವ್ ಸ್ಟಾರ್ಟ್ ಆಗೋ ಥರನೇ ಕಾಣಿಸ್ತಾ ಇದೆ. ಇವತ್ತು ಆಲ್ಮೋಸ್ಟ್ ಫ್ಲ್ಯಾಟ್ ಇದೆ ಫ್ಯೂಚರ್ಸು. ನಿನ್ನೆ ಮೈನರಾಗಿ ಓಕೆ, ಇವತ್ತು ಆಲ್ರೆಡಿ ಓಪನ್ ಆಗಿದೆ ಅವ್ರದ್ದು. ಸೊ ಅವ್ರದ್ದು ನೆಗೆಟಿವ್ ನಡೀತಾ ಇದೆ. ನ್ಯಾಸ್ಡ್ಯಾಕಲ್ಲೂ ಕೂಡ ಒಂದಿಷ್ಟು ಮೂಮೆಂಟ್ಗಳು ಬಂದಿದೆ. ಯಾಕೆ ನೋಡ್ತಾ ಇದ್ದೀನಿ ಅಂತಂದರೆ, ಸೋಮವಾರ ನಮ್ಮದು ರಜೆ ಇರುತ್ತೆ, ಇವ್ರದ್ದು ಇವತ್ತು ಯಾವ ರೀತಿ ಕ್ಲೋಸಿಂಗ್ ಆಗುತ್ತೆ, ಸೋಮವಾರ ಯಾವ ರೀತಿ ಆಗುತ್ತೆ ಅನ್ನೋದು ನಾವು ಮಂಗಳವಾರ ನಮಗೆ ಅದರದ್ದು ಸಿಗ್ತಾ ಹೋಗುತ್ತೆ. ಪೇಟಿಎಮಲ್ಲಿ ತುಂಬ ಒಂದು ವಲಟೈಲ್ ಮೂಮೆಂಟ್ ಆಗಿತ್ತು ಸ್ಟಾಕಿಂದು, ಅವ್ರದ್ದು ನಡೀತಾ ಇದೆ. ಅದೇ ರೀತಿ ಅರ್ಬನ್ ಕಂಪ್ನಿನಲ್ಲಿ ರೆವೆನ್ಯೂ 33% ಜಾಸ್ತಿ ಆಗಿದೆ, ಆದರೆ ಲಾಸು 21 ಕೋಟಿ ಆಗಿದೆ ಅಂತ ಬಂದಿತ್ತು. ಸೊ ಅದೊಂದು ಅರ್ಬನ್ ಕಂಪ್ನಿದು. BPCLದು Q3 ಪ್ರಾಫಿಟ್ಟು, ಎಬಿಟಾ ಇದು ಎಲ್ಲ ಸ್ಟಡಿ ಆಗಿದೆ ಅಂತ ಬಂದಿದೆ. BPCL ಆಯಿಲ್ ಕಂಪ್ನಿ, ನಿಮ್ಗೆ ಗೊತ್ತಿರೋ ಆಯಿಲ್ ಕಂಪ್ನಿಗಳು ಕಮ್ಮಿಗೆ ಇವಾಗ ಪರ್ಚೇಸ್ ಮಾಡ್ತಾ ಇರ್ತಾರೆ, ಇಲ್ಲಿ ಜಾಸ್ತಿ ರೇಟಿಗೆ ಮಾರ್ತಾ ಇರ್ತಾರೆ. ಜಿ ಡಿ ಪಿ ಡೇಟಾ ಜೊತೆಗೆ GST, ಈ-ವಾಹನ, ಎನರ್ಜಿ ಡೇಟಾನು ಕೂಡ ಬಿಡ್ತಾರೆ ಗೌರ್ಮೆಂಟು ಅಂತ ಬಂದಿತ್ತು. ಸೊ ನೋಡೋಣಂತೆ. ಇವತ್ತು ಮುಗಿಯೋದ್ರೊಳಗಡೆ ಸಿಲ್ವರು ಸೆಂಚುರಿ ಹೊಡೆಯುತ್ತಾ ಅನ್ನೋದೇ ಇವಾಗ ಆಲ್ರೆಡಿ ಆಗಿರ್ಬೋದು. ನಾನು ಚಾರ್ಟ್ಸು ನೋಡಿರಲಿಲ್ಲ, 99.7 ತನಕ ಹೋಗಿತ್ತು. ಮೋಸ್ಟ್ಲಿ 3 ಡಿಜಿಟಿಗೆ ಹೋಗುತ್ತಾ ಅನ್ನೋದು ಒಂದು ಕುತೂಹಲ ಇದೆ. ಇದಿಷ್ಟು ಇವತ್ತಿನ ಫಿನ್ ಫ್ಯಾಕ್ಟ್ಸ್ ಆಗಿತ್ತು.
ಶನಿವಾರ ಅಥವಾ ಭಾನುವಾರ ಒಂದು ಸ್ಪೆಷಲ್ ವೀಡಿಯೋದೊಂದಿಗೆ ಬರುವಂಥ ಪ್ರಯತ್ನ ಪಡ್ತೀನಿ. NPS ಅಲ್ಲಿ ಒಂದಿಷ್ಟು ಬದಲಾವಣೆಗಳು ಬಂದಿದೆ ಡಿಸೆಂಬರಲ್ಲಿ, ಅದ್ರ ಬಗ್ಗೆ ಮಾಹಿತಿ ಬೇಕು ಅಂತಂದರೆ ತಿಳಿಸಿ. ಬಜೆಟ್ ಎಕ್ಸ್ಪೆಕ್ಟೇಷನ್ ಅಂತ ಮಾತಾಡೋದು ಅನ್ನೆಸೆಸರಿ. ಬಜೆಟ್ ಬಂದಮೇಲೆ ಅದ್ರ ಬಗ್ಗೆ ಮಾತಾಡೋದೇ ಸೂಕ್ತ ಅನಿಸುತ್ತೆ. ಬಜೆಟ್ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ, ಏನಿರುತ್ತೆ ಅನ್ನೋದ್ರ ಬಗ್ಗೆ ಹಿಂದೆ ಒಂದು ಬಜೆಟ್ ಬಗ್ಗೆ ವಿಡಿಯೋ ಮಾಡಿದ್ದೆ ನಾನು. ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇದ್ದವರು ಚೆಕ್ಔಟ್ ಮಾಡ್ಬೋದು. ಯಾವ ರೀತಿ ಇರುತ್ತೆ, ಏನೇನೋ ಸ್ಟೇಟ್ಮೆಂಟ್ಗಳನ್ನು ಡಿವೈಡ್ ಮಾಡ್ಕೊಂಡಿರ್ತಾರೆ ಬಜೆಟ್ ಡಾಕ್ಯುಮೆಂಟಲ್ಲಿ ಅನ್ನೋದನ್ನು ಅದರಲ್ಲಿ ಮಾತಾಡಿದ್ವಿ. ಜೊತೆಗೆ OA ನೋಡ್ತಾ ಇರ್ತೀವಲ್ಲ ಸೆನ್ಸಿಬಲಲ್ಲಿ, ಅದರದ್ದು ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಆಗುತ್ತೆ ಅಂತ ಒಂದು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂದರೆ ಕಮೆಂಟ್ ಮಾಡಿ. ಯಾವ ಟಾಪಿಕ್ ಬಗ್ಗೆ ನೀವು ನೋಡಬೇಕು ಅಂತ ಇಷ್ಟಪಡ್ತೀರೋ ಅದ್ರ ಬಗ್ಗೆ ವಿಡಿಯೋ ಮಾಡುವಂಥ ಪ್ರಯತ್ನ ಪಡ್ತೀನಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.